ನಮಸ್ಕಾರ. ನಮ್ಮ ಕರ್ನಾಟಕ ಚಾನಲ್ಗೆ ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ಉದ್ದೇಶ ಏನಪ್ಪ ಅಂದರೆ ಒಂದು ಮದುವೆ ಮಾಡಬೇಕಾಗಿತ್ತು, ವಿಚಾರ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ಫಸ್ಟು ದರ್ಶನ ಮಾಡ್ಕೊಂಡ್ವಿ, ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿದ್ಮೇಲೆ ನಾವು ಬಂದಿರೋದು ಗುರುವಾರ ಆದ್ದರಿಂದ ತುಂಬ ಖಾಲಿ ಇದೆ. ಇಲ್ಲಿ ವೀಕೆಂಡಲ್ಲಿ ಮಾತ್ರ ರಶ್ ಇರುತ್ತೆ, ಮಿಕ್ಕಿ ಟೈಮಲ್ಲಿ ಪರವಾಗಿಲ್ಲ, ಸುಮಾರು ಖಾಲಿ ಇರುತ್ತೆ. ನಿಮಗೆ ಶನಿವಾರ ಭಾನುವಾರ ರಜೆ ದಿನ ಬಂದರೆ ತುಂಬ ರಶ್ ಇರುತ್ತೆ, ಕ್ಯೂವಲ್ಲಿ ಹೋಗ್ಬೇಕಾಗತ್ತೆ. ನಾವು ಸ್ವಲ್ಪ ಕ್ಯೂವನ್ನು ಇರಲಿಲ್ಲ, ಗುರುವಾರ ಬಂದಿರೋದ್ರಿಂದ ಮಂತ್ ಫಸ್ಟ್ ಆಗಿರೋದ್ರಿಂದ ಸ್ವಲ್ಪ ಖಾಲಿ ಇತ್ತು. ದರ್ಶನ ಮಾಡ್ಕೊಂಡ್ವಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಇದು ಆವರಣದಲ್ಲಿ ವೀಡಿಯೋ ಮಾಡಿಕೊಂಡು ಮತ್ತು ಸ್ವಲ್ಪ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ನಾಷ್ಟ ಮಾಡ್ಕೊಂಡ್ವಿ. ತಿಂಡಿ ತಿಂದ್ಕೊಂಡು ನೆಕ್ಸ್ಟು ಇಲ್ಲಿವರೆಗೂ ಹೋದೆ. ಅಲ್ಲಿ ದರ್ಶನ ವೀಡಿಯೋ ಮಾಡೋಣ ಅಂತ ಹೋದೆ, ಬೇಡ ಅಂದರು ಅವರು. ಸೊ ವಾಪಸ್ ಬಂದಾದಮೇಲೆ ನಾನು ಆಚೆ ಕಡೆ ವೀಡಿಯೋ ಎಲ್ಲ ಮಾಡಿದ್ದೀನಿ. ಸ್ವಲ್ಪ ಮಾಹಿತಿ ಕೊಡ್ತೀನಿ ಮದುವೆ ವಿಚಾರದ್ದು. ಅಲ್ಲಿ ಮದುವೆ ಏನಿಗೆ ಮಾಡೋಕ್ಕೆ ಹೋಗೋದು, ಮಾಹಿತಿ ಕೇಂದ್ರಕ್ಕೆ ಹೋಗಿ ಮಾಹಿತಿ ಕೇಂದ್ರದಲ್ಲಿ ನಾವು ವಿಡಿಯೋನ ಮದುವೆ ಮಾಡಬೇಕು ಅಂದಿತ್ತು. ನಾವು 9ನೇ ತಿಂಗಳಲ್ಲಿ ಅಂತ ಕೇಳಿದ್ವಿ. ನಾವು ಆಯಿತು ಮಾಡಿ ಅಂತ ಹೇಳಿದ್ರು. ಅಲ್ಲಿಂದ ಒಬ್ಬರನ್ನ ಪರಿಚಯ ಮಾಡಿಕೊಟ್ರು. ಅವರು ಅಲ್ಲಿ ಇದನ್ನು ಕರ್ಕೊಂಡೋಗಿ ಒಂದು ಧಾರೆ ಮುಹೂರ್ತ ಮಾಡೋ ಅಂಥ ಮಂಟಪ ಮತ್ತು ತಾಳಿ ಕಟ್ಟುವ ಮಂಟಪ, ಚಪ್ರ ಎಲ್ಲ ತೋರಿಸಿದ್ರು. ಪ್ಯಾಕೇಜೆಲ್ಲ ಅವ್ರದ್ದೇ ಅಂತ ಮಾತಾಡಿದ್ರು. 8,000 ರೂಪಾಯಿ ಕೊಟ್ಬಿಡಿ, ಎಲ್ಲ ನಾವೇ ಮಾಡ್ತೀವಿ, ನಮ್ಮದೇ ಎಲ್ಲ ವಾಲಕದವರು ಮತ್ತು ಎಲ್ಲ ಪ್ರತಿಯೊಂದು ಪೂಜಾರರು, ಪುರೋಹಿತರು, ಮಂಟಪ ಎಲ್ಲ ನಮ್ಮದೇ ಅಂತ. ಸೊ ಸೂಪರ್ ಅನಿಸ್ತು. ಯಾಕೆಂದರೆ ಜನ ಸ್ವಲ್ಪ ಬ್ಯುಸಿ ಇರೋ ಜನಗಳು ಇರ್ತಾರೆ, ಮದುವೆ ಮಾಡೋದು ಆರಾಮಾಗಿ ಹೋಗಿ ಅಲ್ಲೊಂದು ಪ್ಯಾಕೇಜಲ್ಲಿ ಮಾಡ್ಬೋದು. ಊಟ ಬಂದ್ಬಿಟ್ಟು ನಿಮಗೆ 50, 100, 150 ರೂಪಾಯಿದು ಊಟ ಇದೆ. ಅದು ಅವರು ಸಪ್ರೇಟಾಗಿ ಅಡುಗೆ ಮಾಡಿ ಇಷ್ಟು ಜನಕ್ಕೆ ಅಂತ ಬಡಿಸ್ತಾರೆ, ಅವರೇ ಬಡಿಸ್ತಾರೆ. ಮತ್ತು ಅದು ಕೂಡ ನಿಮಗೆ ಬೇಡ ಅಂದರೆ ದೇವಸ್ಥಾನದಲ್ಲಿ ಊಟ ಮಾಡ್ಬೋದು, ದೇವಸ್ಥಾನದ ಊಟನೂ ಇದೆ. ಬೇಡ ಅಂದರೆ ನೀವು ಅಡುಗೆ ಮಾಡ್ಕೊಂಡು ಹೋಗ್ಬೋದು. ಅದರಲ್ಲೂ ನೀವು ಆಚೆಯಿಂದ ಏನು ತಿಂಡಿ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಆವರಣ ಇದೆ, ಜಾಗದಲ್ಲಿ ಕೊಡ್ಬೋದು. ನೋಡಿ, ಇಲ್ಲಿ ಮಾಹಿತಿ ಕೇಂದ್ರ ಬರುತ್ತೆ. ಮಾಹಿತಿ ಕೇಂದ್ರದಲ್ಲಿ ಕೇಳಿದ್ದಕ್ಕೆ ನಮಗೆ ಅಲ್ಲಿಗೆ ಕಳಿಸಿಕೊಟ್ರು. ಅವ್ರು ಬಂದು ಕರ್ಕೊಂಡೋಗಿ ಎಲ್ಲ ತೋರಿಸಿದ್ರು. ನಮಗೇನೆ ಒಳ್ಳೇದು ಅನ್ನಿಸ್ತು. ಆವರಣ ಚೆನ್ನಾಗಿದೆ, ಪಕ್ಕದಲ್ಲೇ ರೂಮ್ಗಳಿದೆ. ರೂಮಲ್ಲಿ ಬಿಸಿನೀರು ಬರುತ್ತೆ. ರೂಮ್ ಬಂದು 200, 300, 500 ಸ್ಟಾರ್ಟ್ ಆಗುತ್ತೆ. ಪ್ರೈವೇಟ್ ರೂಮ್ ಇದೆ ಮತ್ತು ದೇವಸ್ಥಾನದ ರೂಮು ಇದೆ. ಆನೆ ಇದೆ ಅಂದರು. ಆನೆ ನೋಡೋಣ ಅಂತ ಹೋಗ್ತಾಯಿದ್ದೀನಿ ರೀ. ಆನೆ ನೋಡ್ಕೊಂಬಂದ್ಬಿಡೋಣ. ಆನೆ ನೋಡೋಕ್ಕೆ ಅಂತ ಹೋದ್ವಿ. ಆನೆ ಸ್ವಲ್ಪ ನನ್ನ ಕ್ಯಾಮ್ರಾ ಬಿಸಿಲಿತ್ತು, ಬೆಳಗ್ಗೆ ಬಿಸಿಲಿದ್ದರಿಂದ ಕ್ಲಾರಿಟಿ ವೈಟ್ ಬರ್ತಾಯಿದ್ದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ನಾನು ಕ್ಲಿಯರಾಗಿ ಮಾಡಾಕ್ತೀನಿ. ಇದು ಆನೆ ಎಲ್ಲ ಗೊಂಬೆ ಆನೆ. ಇದು ಆನೆ ಎಲ್ಲೋ ಮೇಯಕ್ಕೋ ಇಲ್ಲಾಂದರೆ ಸ್ನಾನ ಮಾಡೋಕ್ಕೆ ಕರ್ಕೊಂಡೋಗಿದ್ದಾರೆ. ಆನೆ ಇಲ್ಲ, ಇಲ್ಲಿ ಗೊಂಬೆ ಆನೆ. ಇದು ಸ್ವಲ್ಪ ಕ್ಲಾರಿಟಿ ಕಮ್ಮಿ ಬರ್ತಾಯಿದೆ, ದಯವಿಟ್ಟು ಮನೆಯಲ್ಲಿ. ನೆಕ್ಸ್ಟು ರೂಮು ತೋರ್ಸೋಕ್ಕಾಗಲ್ಲ, ನಾನು ಇಲ್ಲಿಂದ ಬೇಗ ಹೊರಡಬೇಕು. ಇಲ್ಲಿಂದ ಹೊರಟ್ಬಿಟ್ಟು ಬೇರೆ ಕೆಲಸ ಇದೆ ನನಗೆ. ನೋಡಿ, ಯಾರನ್ನ ಮದುವೆ ಮಾಡೋರು ಆರಾಮಾಗಿ ಇಲ್ಲಿ ಹೋಗಿ ಮದುವೆ ಮಾಡ್ಬೋದು. ಪ್ಯಾಕೇಜ್ ಇರುತ್ತೆ ಮತ್ತು ಮಂಟಪ ಎಲ್ಲ ತೋರಿಸ್ತೀನಿ. ಏನೇನು ಕೊಡಬೇಕು ಡಾಕ್ಯುಮೆಂಟ್ಸ್ ಅಂದರೆ ಹೆಣ್ಣಿದು ಆಧಾರ್ ಕಾರ್ಡು ಮತ್ತು ಏನು ಇದು ಕೊಡಬೇಕಾಗುತ್ತೆ, ಸ್ಕೂಲ್ದು TC ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ಆವರಣ. ಇದು ಫುಲ್ಲು ಇಲ್ಲೆಲ್ಲ ಕಾರ್ ಬಿಡಲ್ಲ. ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಹಿಂದೆಗಡೆ ಕಾರ್ ನಿಲ್ಲಿಸ್ಬಿಟ್ಟು ಬರಬೇಕು. ಇದು ಯಾಕೆಂದರೆ ಕಾರಲ್ಲೆಲ್ಲ ಬಿಟ್ಟರೆ ಗಲೀಜು ಮಾಡ್ತಾರೆ. ಮತ್ತು ಆವರಣ ಎಲ್ಲ ನೀಟಾಗಿದೆ, ಸ್ವಚ್ಛವಾಗಿದೆ. ಅದಕ್ಕೋಸ್ಕರ ಯಾರು ಕಾರ್ ಬಿಡಲ್ಲ ಮತ್ತು ಎಲ್ಲ ಇದು ಮಾಡ್ತಾರೆ ಅಂತ. ನೋಡಿ, ಇದೆಲ್ಲ ಊಟ ಹಾಕೋ ಮಂಟಪ. ಇದು ಊಟಗಳು ಇಲ್ಲಿ 150, 150 ರೂಪಾಯಿ ಇರುತ್ತೆ. ಎಷ್ಟು ಜನಕ್ಕೆ ಪೆಂಡಲ್ ಹಾಕಿ ಕೊಡ್ತಾರೆ. ಆ ಕಲ್ಲು ಬಿಲ್ಡಿಂಗ್ ಏನಿದೆ ಅದು ಬಂದು ಇದ್ರ ಮಂಟಪ, ತಾಳಿ ಕಟ್ಸೋದು ಮಂಟಪ, ಪುರೋಹಿತರು ಅಲ್ಲಿರ್ತಾರೆ. ಈ ಪಕ್ಕದ ಸೀಟ್ ಬಿಲ್ಡಿಂಗ್ ಏನಿದೆ ಅಲ್ಲಿ ಬಂದ್ಬಿಟ್ಟು ಧಾರೆ ಮುಹೂರ್ತ ವಹಿಸ್ತಾರಂತೆ. ಅಲ್ಲೆಲ್ಲ ತುಂಬ 4-5 ಮದುವೆಗಳು ನಡೀತಾ ಇರುತ್ತೆ ಅವತ್ತು ಒಂದೊಂದು ಡೇಟಲ್ಲಿ. ಅದು ಇಲ್ಲಿ ನೋಡಿ, ಬಾಲ್ಯ ವಿವಾಹ ನಿಷೇಧಿಸಲಾಗಿದೆ ಅಂತ ಹಾಕಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈ ವಿಡಿಯೋ ಫುಲ್ಲು ನಾನು ನೆಕ್ಸ್ಟು ಮದುವೆದು ಫುಲ್ ವಿಡಿಯೋ ಕ್ಲಿಯರಾಗಿ ಎಲ್ಲ ಡೀಟೇಲ್ಸ್ ಹಾಕ್ತೀನಿ. ಇದು ಬಂದು ಬಾಳೆಹೊನ್ನೂರು ಮಠ ಅಂತ, ಬಾಳೆಹೊನ್ನೂರು ಮಠದ್ದು ರೂಮ್ಸು ಮದುವೆ. ನೋಡಿ, ಅದು ಪಕ್ಕದ್ದು ಧಾರೆ ಮುಹೂರ್ತ ಹೋಗ್ತಾರೆ. ಬನ್ನಿ, ಅಲ್ಲಿ ಒಳಗಡೆ ತೋರಿಸ್ತೀನಿ ನಿಮಗೆ ಮಂಟಪ ಹೆಂಗೆ ಹಾಕೋದ್ರಿಂದ. ಡೋರ್ ಓಪನ್ ಆಗಿಲ್ಲ, ಅದರಿಂದ ನಾನು ಮದುವೆ ಸೀಸನ್ ಅಲ್ಲವಲ್ಲ, ಈಗ ಮದುವೆ ಸೀಸನ್ ಇದ್ದಾಗ ಓಪನ್ ಆಗ್ತಿತ್ತು, ತೋರಿಸ್ತಾ ಇದೆ. ಇಲ್ಲೆಲ್ಲ ಚಪ್ರ ಹಾಕಿರ್ತಾರೆ ಒಳಗಡೆ. ಚಪ್ರದ ಕೆಳಗಡೆ ಕುತ್ಕೊಂಡು ತಾಳಿ ಕಟ್ಟಿಸಿ ಪುರೋಹಿತರೆಲ್ಲ ಬರ್ತಾರೆ. ಸೊ ಮುಂದಿನಕ್ಕೆ ನಾನು ವಿಡಿಯೋ ಏನಿದೆ ಅದು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.